ಸ್ತೋತ್ರಪ್ಪ. ಸಾಕ್ಷಿ ಹೇಳಿದವರು ಸಾಕ್ಷಿಯಲ್ಲಿ ನೆಲೆಗೊಳ್ಳುವಂತೆಯೂ ಹಾಗೆ ನಿಮ್ಮ ದಾಸನ ಮರೆಸಿ ನಮ್ಮೊಂದಿಗೆ ಮಾತನಾಡಿ ವಾಕ್ಯದಲ್ಲಿ ನಾವು ನೆಲೆಗೊಳ್ಳುವಂತೆ ನೀನು ಕೃಪೆ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರನ್ನು ವಾರಕ್ಕೆ ಒಂದು ಸಲ ನಾನು ನಿಮ್ಮನ್ನು ಬಂದು ನೋಡುವಂತೆ ವಾಕ್ಯವನ್ನು ಹಂಚುವಂತೆ ಕೃಪೆ ಮಾಡಿದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ಹಲ್ಲೆಲೂಯಾ. ನಾನು ಯಾವಾಗಲೂ ನೆನೆಸ್ಕೊಳ್ಳೋದೇನೆಂದರೆ, ನಾವು ದೇವರ ಬಳಿ ಬಂದಾಗ ಭಾರದಿಂದ ಬರ್ತೀವಿ. ನಮಗೆ ಭಾರ ಇಲ್ದಿರ ಇರಲ್ಲ. ನಮಗೇನಿರುತ್ತೆ ಭಾರ. ಭಾರ ಅಂದ್ರೇನು? 25 kg ಅಕ್ಕಿ ಮೂಟೆ ಹೊತ್ಕೊಂಡ್ಬರೋದ ಭಾರ? ಆ ಭಾರ ಅಲ್ಲ, ಮನಸ್ಸಿನಲ್ಲಿ ಭಾರ. ಈ ಏನು ಮಾಡಿದ್ರೂ ಕೂಡ ಯಾರು ಸಮಾಧಾನ ಪಡಿಸೋದಕ್ಕೆ ಸಾಧ್ಯ ಇಲ್ಲ, ಆದರೆ ಯೇಸುವಿನಿಂದ ಸಾಧ್ಯ. ಹಲ್ಲೆಲೂಯಾ. ಅವ್ರಿಗೆ ಮಾತ್ರ ಅಸಾಧ್ಯವಾದದ್ದು ಒಂದು ಇಲ್ಲ. ಅವ್ರಿಗೆ ಅಸಾಧ್ಯವಾದ ಒಂದೇ ಒಂದಿದೆ. ಏನು? ಪಾಪ ಮಾಡಲ್ಲ. ಏನು ಮಾಡಲ್ಲ ಅವರು? ಅದು ಅವ್ರಿಗೆ ಅಸಾಧ್ಯ. ಮಿಕ್ಕಿದ ಯಾವುದು ಅವ್ರಿಗೆ ಅಸಾಧ್ಯನೇ ಇಲ್ಲ ಅಂತ. ಹಲ್ಲೆಲೂಯಾ. ವ್ಯಕ್ತಿಯೊಬ್ಬ IT ಎಂಪ್ಲಾಯಿ. ಅವನು ಸಣ್ಣ ವಿದ್ಯೆಗೆ ಪ್ರತಿಫಲವಾಗಿ ಸಿಂಗಪೂರ್ನಲ್ಲಿ ಅವನ ಕೆಲಸ ಸಿಕ್ತು. ಎಲ್ಲಿ ಸಿಕ್ತು? ಸಿಂಗಪುರ್ಗೆ ಹೋದ. ಅಲ್ಲಿ ಒಳ್ಳೆ ಕೆಲಸದಲ್ಲಿ ಒಳ್ಳೆ ಸಂಬಳಕ್ಕೆ ತಕ್ಕನಾಗಿ ಏನು ಮಾಡ್ದ, ಸರಿ ನಾವೊಂದು ಮನೆ ಖರೀದಿ ಮಾಡೋಣ ಅಂದ್ಕೊಂಡ. ನೋಡಿದ್ರೆ ಒಂದು ವಿಲ್ಲಾನೇ ಸಿಕ್ತು ಅವನಿಗೆ. ಏನು ಸಿಕ್ತು? ವಿಲ್ಲಾ. ಇಂಡಿಪೆಂಡೆಂಟ್ ವಿಲ್ಲಾ ಸಿಕ್ತು. ವಿಲ್ಲಾದಲ್ಲಿ ಮಾವಿನ ಮರಗಳಿದೆ ಅಂತ ಒಂದು ಮನೆ ತೆಗೆದುಕೊಂಡ. ತನ್ನ ಸ್ವಂತ ಬಂದ ಇವ್ರಿಗೆಲ್ಲ ಹೇಳಿ ಕಳಿಸ್ದ ಗೃಹ ಪ್ರವೇಶಕ್ಕೆ. ಎಲ್ಲ ಗೃಹ ಪ್ರವೇಶಕ್ಕೆ ಬರ್ತಾರೆ. ಗೃಹ ಪ್ರವೇಶಕ್ಕೆ ಬಂದವರೆಲ್ಲ ಚೆನ್ನಾಗಿದೆ ತುಂಬ ಅಂದವಾಗಿದೆ ಅಂತ ಹೇಳೋದ್ರು. ಅದರಲ್ಲಿ ಯಾರನ್ನೋ ಒಬ್ರು ಇರ್ತಾರೆ ಹಿರಿಯರು ಅಂತ. ಹಿರಿಯರಿಗೆ ಏನಾರು ಒಂದು ಮಾತು ಹೇಳಬೇಕು. ಏನಪ್ಪ ತಮ್ಮ, ಒಳ್ಳೆ ಮನೆ ಖರೀದಿದೆಯಾ? ಒಳ್ಳೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಯಾವುದಕ್ಕೂ ಒಂದು ಸಲ ವಾಸ್ತು ದೋಷ ಇದೆ ಅಂತ ಹೇಳಿ ಪರೀಕ್ಷೆ ಮಾಡ್ಕೊ ಅಂತ ಹೇಳಿದ್ರಂತೆ. ಏನು ಹೇಳಿದ್ರು? ವಾಸ್ತು ದೋಷ. ಇವನು ಮನಸ್ಸು ಸ್ವಲ್ಪ ಗಲಿಬಿಲಿ ಆಯಿತು, ಚಂಚಲ ಆಯಿತು. ಸರಿ ಆಯಿತು, ನೀವೇ ಒಂದು ಹೆಸರನ್ನ ಸಜೆಷನ್ ಮಾಡಿ ಅಂತ ಹೇಳಿದ ತಕ್ಷಣ ಅವ್ರು ಹೇಳಿದ್ರು, ಭಾರತದಲ್ಲಿ ಒಬ್ಬರು ಒಳ್ಳೆ ವಾಸ್ತು ತಜ್ಞರಿದ್ದಾರೆ ಅಂತ ಹೇಳಿ ಏನು ಅದೇ ರೀತಿಯಾಗಿ ಹೇಳಿಬಿಟ್ರು. ಇವನು ಬಂದ ಬೆಂಗಳೂರಲ್ಲಿ ಭಾರತದಲ್ಲಿಂದನೇ ಒಬ್ಬರನ್ನ ತಜ್ಞರನ್ನ ಕರೆಸ್ಕೊತಾನೆ. ಅವರು ಅಲ್ಲಿಗೆ ಹೊರಟು ಬರ್ತಾರೆ. ಅವ್ರಿಗೆಲ್ಲ ಚಾರ್ಜು ಅವಂದೇ ಸಿಂಗಪುರ್ ಬರೋಕ್ಕೆ, ವಾಸ್ತು ತಜ್ಞರಿಗೆ. ಸರಿ, ಬಂದ ಮೇಲೆ ಏರ್ಪೋರ್ಟ್ಗೆ ಹೋಗಿ ಪಿಕಪ್ ಮಾಡೋಕ್ಕೆ ಹೋಗ್ತಾನೆ. ಏರ್ಪೋರ್ಟ್ರೊಳಗೆ ಪಿಕಪ್ ಮಾಡಿ ಅವ್ರನ್ನ ಕರ್ಕೊಂಡು ಕಾರ್ನಲ್ಲಿ ಹೋಗ್ಬೇಕಾರೆ ದಾರಿಯಲ್ಲಿ ಅವನೊಂದು ಲಿಮಿಟೆಡ್ ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ಬೇರೆ ಕಾರುಗಳೆಲ್ಲ ಓವರ್ಟೇಕ್ ಮಾಡಿ ಹೋಗ್ತಾ ಇದೆ. ಓವರ್ಟೇಕ್ ಮಾಡೋಕೆ ಇವ್ನು ಸೈಡ್ ಕೊಡ್ತಾನೆ, ಹೋಗಲಿ ಅಂತ ಬಿಡ್ತಾನೆ. ಈ ತಜ್ಞರು, ವಾಸ್ತು ತಜ್ಞರು ಏನು ಮಾಡಿದ್ರು, ಕೇಳಿದ್ರು, ಯಾಕೆ ಬೇರೆ ವಾಹನ ಎಲ್ಲ ಹೋಗೋದಕ್ಕೆ ನೀನು ಅವಕಾಶ ಮಾಡಿಕೊಡ್ತಾನೆ ಇದೆಯಾ ಅಂದರೆ, ನೋಡಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಏನಕ್ಕೆ? ನನ್ನ ಮನೆ ವಾಸ್ತು ದೋಷ, ತುಂಬ ಎಮರ್ಜೆನ್ಸಿನೇ ಏನಲ್ಲ, ಅರ್ಜೆಂಟೂ ಇಲ್ಲ. ಪಾಪ ಅವ್ರಿಗೇನು ಅರ್ಜೆಂಟ್ ಇದೆಯೋ, ಅವ್ರಿಗೇನು ಎಮರ್ಜೆನ್ಸಿ ಇದೆಯೋ, ದಾರಿ ಬಿಟ್ಟು ಕೊಟ್ಟರೆ ಅವ್ರು ಹೋಗ್ತಾರೆ, ನಾವು ನಿಧಾನವಾಗಿ ಹೋಗೋಣ ಅಂದಂತೆ. ಇವತ್ತು ರಸ್ತೆ ಮೇಲೆ ನಾವು ಅದನ್ನು ಬಹಳ ಗಮನದಲ್ಲಿ ಇಟ್ಕೊಳ್ಬೇಕು. ಇದನ್ನು ತಿಳ್ಕೊಳ್ಳೋಕ್ಕೆ ನನಗೆ ಒಂದು 10 ವರ್ಷ ಆಯಿತು. ನಾನು ತಿಳ್ಕೊಳ್ಳೋಕ್ಕೆ ನಾನು ಡ್ರೈವಿಂಗ್ ಡಿಪಾರ್ಟ್ಮೆಂಟಿಗೆ ಬಂದು 35 ವರ್ಷ ಆಗೋಯ್ತು. 1991ರಲ್ಲಿ ಬಂದವನು. ಇವಾಗ ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ವರ್ಷ ಆಯಿತು ಅಂತ. ಆದರೆ ನಾನು ಇದು ತಿಳ್ಕೊಳ್ಳೋಕ್ಕೆ ಸುಮಾರು 10-15 ವರ್ಷ ಆಯಿತು. ನಂತರ ಅವ್ರಿಗೆ ಏನು ಅರ್ಜೆಂಟ್ ಇದೆಯೋ ಏನೂ ಇಲ್ವೋ, ಸೈಡ್ ಕೊಡಬೇಕು, ಅವ್ರು ಹೋಗಲಿ ಬಿಡು ಅಂತ ನೆನಪು ನಮಗೆ ಬಂದರೆ ಅದು ಬಹಳ ಉತ್ತಮ. ಅವ್ರಿಗೇನು ಅರ್ಜೆಂಟ್ ಅಂತ ನಮಗಂತೂ ಗೊತ್ತೇ ಇರಲ್ಲ. ರಸ್ತೆ ಮೇಲೆ ಎಲ್ಲರೂ ಅಷ್ಟೇ, 2 ವೀಲರ್ ಓಡಿಸ್ಲಿ, 4 ವೀಲರ್ ಓಡಿಸ್ಲಿ, 6 ವೀಲರ್ ಓಡಿಸ್ಲಿ, ಎಂಥ ಗಾಡಿ ಓಡಿಸೋದು ಸರಿ, ನಮ್ಗೆ ಅವ್ರಿಗೆ ಅವಕಾಶ ಇತ್ತ ಕೊಟ್ಬಿಡ್ಬೇಕು, ಜಾರಿ ಹೋಗಲಿ ಬಿಡು ಅಂತ. ಏನು ಗಂಟು ಕಳ್ಕೊಳ್ಳಲ್ಲ ನಾವು. ಆ ರೀತಿ ಒಂದು ಬಿಟ್ಟನಂತೆ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಒಂದು ಝೀಬ್ರಾ ಕ್ರಾಸ್ ಬರುತ್ತೆ. ಅಲ್ಲಿ ನಿಲ್ಲಿಸಲೇಬೇಕಂತ ಪರಿಸ್ಥಿತಿ, ಅಲ್ಲಿ ನಿಲ್ಲಿಸ್ತಾರೆ. ಒಬ್ಬನೇ ಒಂದು ಹುಡುಗ ಕ್ರಾಸ್ ಮಾಡ್ತಾನೆ. ಅವ್ನು ಕ್ರಾಸ್ ಮಾಡಿದ್ಮೇಲೆ ಇವ್ರಿಗೂ ಮೂವ್ ಮಾಡಬೇಕು, ಆದರೆ ಮೂವ್ ಮಾಡಲ್ಲ. ತಜ್ಞರು ಕೇಳ್ತಾರೆ, ಯಾಕೆ ಒಬ್ಬನು ಹೋಗಿದ್ದಾಯ್ತಲ್ಲ, ಯಾಕೆ? ಇಲ್ಲ ಆ ಹುಡುಗನ ಜೊತೆ ಒಂದು ಗುಂಪು ಯಾವಾಗಲೂ ಬರುತ್ತೆ, ಇನ್ನೂ 4 ಹುಡುಗರು ಬರಬೇಕು, ನಾನು ಮೂವ್ ಮಾಡೋ ಟೈಮ್ ಓಡ್ ಬಂದ್ಬಿಟ್ರೆ ಏನು ಮಾಡೋದು, ಅದಕ್ಕೆ ನಿಲ್ಲಿಸಿದೆ ಅಂದಂತ. ಕರೆಕ್ಟಾಗಿ ಅವ್ರಿಗೆ ಮಾತಿ ಮುಗಿಸೋದು ಮುಂಚೆ ಆ 4 ಹುಡುಗರು ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ. ನಾನು ಹೋಗಿದ್ರೆ ಇವಾಗ ಆಕ್ಸಿಡೆಂಟ್ ಆಗ್ತಿತ್ತಾ? ನೋಡಿ, ಹೋಗ್ಲಿ ಬಿಡಿ ಮಕ್ಕಳು ಅಂತೇಳಿ ಸೀದಾ ಮನೆ ಹತ್ರಕ್ಕೆ ಹೋದ. ಗೇಟ್ ಹತ್ರ ಹೋಗ್ತಿದ್ದಾಗೆ ಮರದ ಕಾಣಿಸ್ತಾ ಇದೆ, ಮಾವಿನ ಮರ. ಹುಡುಗರು 2 ಹತ್ತಿದ್ದಾರೆ ಒಳಗಡೆ. ಅಲ್ಲೇ ನಿಲ್ಲಿಸ್ಬಿಟ್ರು. 6ನೇ ಮಾಡಿಲ್ಲ ಅಪ್ಪ.
ತಜ್ಞರು ಕೇಳ್ತಾರೆ, ಯಾಕೆ ಒಳಗಡೆ ಹೋಗ್ಬಾರ್ದು, ಆ ಗೇಟ್ಗೆ ಆರನ್ ಮಾಡಿ ಅಂತ. ಇಲ್ಲ, ಗೇಟ್ ನಾನೇ ತೆಗಿಬೇಕು. ಈಗ ನಾನು ಆರನ್ ಮಾಡಿದ್ರೆ ಮರದ ಮೇಲಿರೋ ಹುಡುಗರು ಗಾಬರಿಯಿಂದ ಕೆಳಗೆ ಬಿದ್ದು ಏನಾದ್ರು ಮಾಡ್ಕೊಂಡ್ಬಿಡ್ತಾರೆ. ಏನು ಆಸೆ ಪಟ್ಟು ಮಾವಿನಕಾಯಿ ಕೀಳಬೇಕು ಅಂತ ಬಂದಿದ್ದಾರೆ, ಕಿತ್ಕೊಳ್ಳಿ, ಒಂದು 10 ನಿಮಿಷ ವೆಯ್ಟ್ ಮಾಡಿ ಒಳಗೆ ಹೋಗೋಣ ಅಂತಂತೆ. ಅದೇ ರೀತಿ 10 ನಿಮಿಷ ಆದಮೇಲೆ ಅವ್ರು ಕಿತ್ಕೊಂಡು ಗೇಟ್ ತೆಗೆದು ಅವ್ರು ಆಚೆ ಹೋದ್ಮೇಲೆ ಈ ಅಪ್ಪ ಒಳಗೆ ಹೋದ್ಮೇಲೆ ಅವರು ಆಸಕ್ತರು ಬಂದು ಒಳಗೆ ಕುಂತ್ಕೊಂಡಿದ್ದ ತಕ್ಷಣ ಅವ್ರು ನೀರೆಲ್ಲ ಕೊಟ್ಟ ಮೇಲೆ ಇವ್ರು ಕೇಳಿದ್ರಂತೆ, ಈಗ ಏನು ಹೇಳ್ತೀರಂತ. ನೋಡಿ, ನಿಮಗೆ ನಾನು ವಾಸ್ತು ನೋಡ್ಬೇಕಾದ್ರೆ ಅವಶ್ಯಕತೆನೇ ಇಲ್ಲ ಅಂದಂತೆ. ಯಾರು ವಾಸ್ತು ತಜ್ಞ ಏನು ಹೇಳಿದಂತೆ, ನೀನು ನನಗೆ ವಾಸ್ತು ನೋಡ್ಬೇಕಾರೋ ಅವಶ್ಯಕತೆನೇ ಇಲ್ಲಪ್ಪ. ನಿನ್ನ ಒಳ್ಳೆಯ ಸ್ವಭಾವಕ್ಕೆ, ಒಳ್ಳೆಯ ಗುಣಕ್ಕೆ ನಿನಗೆಲ್ಲವೂ ಒಳ್ಳೇದೇ ಅಂತೇಳಿ ವಾಸ್ತು ತಜ್ಞ ಹೇಳಿ ಹೋಗ್ಬಿಟ್ನಂತೆ. ಇದರಿಂದ ನಾವು ತಿಳ್ಕೊಳ್ಬೇಕಾಗಿರೋ ನೀತಿ ಏನು ಅಂತ ಹೇಳಿದ್ರೆ, ನಿನ್ನಲ್ಲಿ ಒಳ್ಳೆ ಸ್ವಭಾವ ಇರಬೇಕು, ನಿನ್ನಲ್ಲಿ ಒಳ್ಳೆ ಗುಣಗಳಿರಬೇಕು. ಇದ್ರೆ ನೀನು ಏನಾಗಿರ್ತೀಯ ಅಂತ ಹೇಳಿದ್ರೆ ದೇವರ ಸ್ವರವನ್ನು ಕೇಳುವನಾಗಿದ್ಯಾ ಅಂತ ಅರ್ಥ. ಒಳ್ಳೇದು ನಿನ್ನೊಳಗೆ ಬರಬೇಕು ಅಂದರೆ ನೀನೇನಾಗಿರ್ಬೇಕು, ದೇವರ ಸ್ವರ. ಸತ್ಯವೇದ ಏನು ಹೇಳುತ್ತೆ ಅಂದರೆ, ಇವತ್ತು ನಿಮ್ಮನ್ನು ನಾನು ವಾಸ್ತು ನೋಡಿ ಅಂತ ಹೇಳಿ ಪ್ರೇರೇಪಿಸುತ್ತಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಕತೆ ಹೇಳಿದ್ರೆ ಒಂದು ನೀತಿಗಾಗಿ ಅಷ್ಟೇನೆ. ಹಾಗಂತ ನೀವು ನಾಳೆ ಮನೆ ಕಟ್ಟಬೇಕಾದ್ರೆ ವಾಸ್ತು ನೋಡೋಕೆ ಹೋಗ್ಬಿಡ್ಬೇಡಿ. ಈ ಪಾಸ್ಟ್ರ್ ಅವತ್ತು ಹೇಳಿದ್ರಲ್ಲ ಮೆಸೇಜಲ್ಲಿ, ಯಾರನ್ನೊಬ್ರು ಕರೆಸಿದ್ರಂತೆ, ನಾವು ಕರ್ಸೋಣವಾ ಅಂತೆಲ್ಲ ಹೋಗಬೇಡಿ. ವಾಸ್ತು ನಮಗಿಲ್ಲ. ಸೌದಿನಲ್ಲಿ ಮನೆ ಕಟ್ಟೋನು ವಾಸ್ತು ನೋಡಲ್ಲ, ಅಮೇರಿಕಾದಲ್ಲಿ ಮನೆ ಕಟ್ಟೋನು ವಾಸ್ತು ನೋಡಲ್ಲ. ಅರ್ಥ ಆಯ್ತಾ? ದೇವರ ಗೂಡಾರ ಕಟ್ಟಿದ್ರು, ಅವತ್ತು ಕೂಡ ಯಾರು ವಾಸ್ತು ನೋಡಿಲ್ಲ. ದೇವರ ಆಲೋಚನೆ, ದೇವರ ಪ್ಲ್ಯಾನ್ ಕೊಟ್ಟರು, ಅದೇ ರೀತಿಯೇ ಪ್ರತ್ಯಕ್ಷ ಗೂಡಾರ ಕಟ್ಟಿದ್ದು. ಅರ್ಥ ಆಯ್ತಾ? ಸೊ ನಮಗೆ ದೇವರ ಮಕ್ಕಳಿಗೆ ವಾಸ್ತು ಅನ್ನೋದು ಇಲ್ಲ. ನಮಗೆ ಒಳ್ಳೆ ಗುಣ, ಒಳ್ಳೆ ಸ್ವಭಾವ ಇದ್ದರೆ ಅದು ಆಶೀರ್ವಾದವಾಗಿರುತ್ತೆ. ಈ ನೀತಿ ಏನಂದರೆ ಒಳ್ಳೆ ಸ್ವಭಾವ ಇರಬೇಕು. ಈಗ ದೇವರು ಹೇಳಿದ್ರು, ಅಂಗೈಯಲ್ಲಿ ನಮ್ಮನ್ನು ಚಿತ್ರಿಸಿದ್ದೇನೆ ಎಂದು ವಾಗ್ದಾನ ಮಾಡಿದ ದೇವರು, ತಂದೆಯಾದ ದೇವರು ಏನಂತ ಹೇಳಿದ್ರು, ತಂದೆಯಾದ ದೇವರು ನಾನು ಅಂಗೈಯಲ್ಲಿ ಚಿತ್ರಿಸಿದ್ದೇನೆ. ಈ ಫೆಬ್ರವರಿ ತಿಂಗಳ ವಾಗ್ದಾನ ಅಲ್ವಾ? ಅದೇ ಯೇಸು ಕ್ರಿಸ್ತರು ಏನು ಹೇಳ್ತಾರೆ, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಾಕ್ಯದಿಂದ ಓದ್ತೀನಿ, ಗಮನ ಇಟ್ಟು ಕೇಳಿ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವನ ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು. ಹಲ್ಲೆಲೂಯಾ. ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು. ಯೇಸು ಕ್ರಿಸ್ತನು ಹೇಳ್ತಾರೆ. ಅವರು ತಂದೆಯಾದ ದೇವರು ಹೇಳಿದ್ದೇನೆ ಅಂತ ಹೇಳಿದ್ದು ಯೆಶಾಯನ ಮೂಲಕ ಹೇಳಿದಲ್ವ? ಅದು ಯಾರು ಹೇಳ್ದಂಗೆ? ತಂದೆಯಾದ ದೇವರು ಹೇಳ್ದಂಗೆ. ತಂದೆಯಾದ ದೇವರು ಹೇಳ್ತಾರೆ, ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದೀನಿ ಅಂತೇಳಿ. ಆದರೆ ಯೇಸು ಏನಂತ ಹೇಳಿದ್ರು, ಒಳಗನೆ ಇಟ್ಕೊಂಡ್ಬಿಟ್ಟಿದ್ದೀನಿ, ನಾನು ಹಿಡ್ಕೊಂಡ್ಬಿಟ್ಟಿದ್ದೀನಿ. ಯೇಸು ಹೇಳ್ತಿದ್ದಾರೆ ಏನಂತ, ಹಿಡ್ಕೊಂಡಿದ್ದೀನಿ, ನಾನು ಕೈಯೊಳಗೆ ಇಟ್ಕೊಂಡಿದ್ದೀನಿ. ಅವ್ರನ್ನ ಯಾರು ಕಸಕೊಳ್ಳೋರು ಅಂದ್ರೆ ಏನು? ಕದ್ದುಕೊಳ್ಳೋದಕ್ಕಾಗಲ್ಲ, ಕಿತ್ತುಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಯೇಸು ಕ್ರಿಸ್ತನು. ಅಂದರೆ ಇವತ್ತು ನಾವು ಯಾವ ರೀತಿಯಾಗಿ ಬದುಕ್ತಾ ಇದ್ದೀವಿ. ಈಗ ಆ ನೀತಿಯಲ್ಲಿ ನಾನು ಹೇಳಿದ ಪ್ರಕಾರ ಅವನಿಗೆ ಆ ನೀತಿ ಬರೋದಕ್ಕೆ ಕಾರಣ ಅವನು ದೇವರೊಳಗೆ ವಾಸ ಮಾಡಿದ್ದಾನೆ. ಹಾಗೆ ನಾವು ದೇವರ ಸ್ವರ ನಮ್ಮೊಳಗೆ ಬಂತು ಅಂದರೆ ಏನು ಮಾಡ್ತೀವಿ? ಒಳ್ಳೆ ಗುಣಗಳು, ಒಳ್ಳೆ ಸ್ವಭಾವಗಳು ಹೊರಗೆ ಬರ್ತವೆ. ಆ ಒಳ್ಳೆ ಸ್ವಭಾವಗಳು, ಒಳ್ಳೆ ಗುಣಗಳು ಬರಬೇಕು ಅಂದರೆ ಅಪೊಸ್ತಲನಾದ ಪೌಲನು ಒಂದು ವಿಷಯವನ್ನು ಇವತ್ತು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾನೆ. ಅವನು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ, ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಅಲ್ಲಿ ಒಂದು ಅದ್ಭುತ ಮಾತನ್ನು ಬರೆಸಿದ್ದಾರೆ. ದೇವರು ಪೌಲನ ಮೂಲಕ ಇದನ್ನು ಬರೆಸಿರೋದು. ಏನಂತೇಳಿ ಬರೀತಾನೆ ಪೌಲನು ಅಂತೇಳಿ ನೋಡುವಾಗ 4ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ 9ನೇ ವಾಕ್ಯವನ್ನು ಗಮನಿಸುವಾಗ, ಕಡೆ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವು, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಅದಕ್ಕೆ ನಾನು ಆ ನೀತಿಕತೆ ಹೇಳಿದ್ದು. ಇಲ್ಲ ಅವನು ಏನೇನು ಮಾಡಿದಾನೆಲ್ಲ ನೋಡಿ, ಸತ್ಯವು, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವು, ಸದ್ಗುಣವು, ಕೀರ್ತಿ, ಇಷ್ಟು ಇದೆ. ಇದನ್ನ ನಾವೇನು ಮಾಡಬೇಕಂತ ಹೇಳ್ತಾರೆ, ಲಕ್ಷ್ಯಕ್ಕೆ ತಂದುಕೊಳ್ಬೇಕು. ಲಕ್ಷ್ಯಕ್ಕೆ ಅಂದ್ರೆ ಅರ್ಥ
ಹಾಂ, ಇನ್ನು ನಿಮ್ಗೆ ಇನ್ನು ಅರ್ಥ ಆಗ್ಬೇಕಂತ ಪ್ರಶ್ನೆ ಮಾಡೋದು ನಾನು. ಏನಕ್ಕೆ ಅಂತ, ಲಕ್ಷ್ಯಕ್ಕೆ ಅಂತ ಹೇಳಿದ್ರೆ ನಮ್ಮ ಗಮನದಲ್ಲೇ ಇರಬೇಕು. ಅದು ನಿನ್ನ ಗಮನದಲ್ಲಿ ಇರಬೇಕು. ಅದು ಇನ್ನೊಂದು ಪದ ಗಮನ. ಏನೋ ನಿನ್ನ ಗಮನ ಇಲ್ವಾ ಅಂತ ಹೇಳೋ ಪದನ ಲಕ್ಷ್ಯಕ್ಕೆ ತಂದ್ಕೊಳ್ಳಿ. ಈ ವಿಷಯ ನನ್ನ ಲಕ್ಷ್ಯಕ್ಕೆ ಬರಲಿಲ್ಲ, ಅರ್ಥ ಅಂದ್ರೆ ಏನು, ನನ್ನ ಗಮನಕ್ಕೆ ಬಂದಿಲ್ಲ. ಯಾವುದೋ ಒಂದು ಆರ್ಡರ್ ಪಾಸ್ ಆಗಿದೆ, ಯಾವುದೋ ಒಂದು ಕಾನೂನು ಬಂದಿದೆ, ಅದನ್ನು ನಾವೇನು ಹೇಳ್ತೀವಿ, ಈ ವಿಷಯ, ಈ ಘಟನೆ ನನ್ನ ಲಕ್ಷ್ಯಕ್ಕೆ ಬರಲಿಲ್ಲ, ಆ ವಿಷಯ ನನಗೆ ಮರ್ತೋಗಿದೆ, ಅದು ನನ್ನ ಲಕ್ಷ್ಯದಲ್ಲೇ ಇಲ್ಲ ಅಂತ ಹೇಳಿದ್ರೆ ಏನರ್ಥ, ಯಾವುದೋ ಒಂದು ವಿಷಯನ ನಮ್ಮ ಗಮನದಿಂದ ತೆಗೆದುಹಾಕಿದ್ದೀವಿ ಅಂತ ಅರ್ಥ. ಅಂದರೆ ನಮ್ಮ ಗಮನದಲ್ಲಿ ಇರಬೇಕಾಗಿರುವಂಥ ವಿಷಯ ಯಾವುದು ಅಂದರೆ ಸತ್ಯವು, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವು, ಸದ್ಗುಣವು, ಕೀರ್ತಿ, ಯೋಗ್ಯವು, ಇವೆಲ್ಲವೂ ಕೂಡ ನಮ್ಮ ಗಮನದಲ್ಲೇ ಇರಬೇಕು ಅಂಥೇಳಿ ಪೌಲನು ಏನು ಹೇಳ್ತಾನೆ, ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ, ಇದೆಲ್ಲ ಹೇಳ್ಬಿಟ್ಟು ಅವನು ಏನು ಹೇಳ್ತಾನೆ, ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು. ಹಲ್ಲೆಲೂಯಾ. ಇದನ್ನು ಮಾಡಿದ್ರೆ ನಿಮ್ಮೊಂದಿಗಿರ್ತಾನೆ. ಸೊ ಶಾಂತಿದಾಯಕನ ದೇವರು ನಿಮ್ಮೊಂದಿಗೆ ಇರಬೇಕು ಅನ್ನೋದಕ್ಕೆ ಸ್ಟಾರ್ಟಿಂಗ್ ಒಂದು ಮಾತನ್ನು ಹೇಳ್ತಾನೆ. ಅದ್ಭುತವಾದ ಮಾತು. ಆ ಮಾತನ್ನು ನಾವು ತಿಳ್ಕೊಂಡ್ರೆ ಇನ್ನೂ ಅಷ್ಟು. ಯಾಕಂದರೆ ಇಲ್ಲಿ ಏನಂತ ಹೇಳಲ್ಪಟ್ಟಿದೆ, ಲಕ್ಷ್ಯಕ್ಕೆ ತಂದುಕೊಳ್ಬೇಕು ಅಂತ ಹೇಳ್ತಾನೆ, ಕಲಿತ್ಕೊಳ್ಬೇಕು ಅಂತ ಹೇಳ್ತಾನೆ, ಕೇಳಿ ಕಂಡಿದ್ದನ್ನು ನೀವು ಮಾಡಬೇಕು ಅಂತ ಹೇಳ್ಕೊಡ್ತಾನೆ ಪೌಲನು. ಫಸ್ಟ್ ಏನು ಹೇಳ್ತಾನೆ, ಲಕ್ಷ್ಯಕ್ಕೆ ತಂದುಕೊಳ್ಳಿ. ಎರಡನೇದು, ನಾನು ಕಲ್ತಿದ್ದೀನಿ ಅದನ್ನು ನೀವು ಹೊಂದ್ಕೊಳ್ಳಿ. ನಾನು ಕೇಳಿ ಮಾಡಿದ್ನ ನೀವು ಮಾಡಬೇಕು ಅಂತಾನೆ. ಆಗ ಅವನು ಏನು ಲಕ್ಷ್ಯಕ್ಕೆ ತೆಗೆದುಕೊಂಡ ಮೇಲೆ ಇಂಥ ವಿಷಯಗಳನ್ನ ಅವನು ಲಕ್ಷ್ಯಕ್ಕೆ ತೆಗೆದುಕೊಂಡಿದ್ದಾನೆ. ಹಾಗೆ ಅವನು ಕಲಿತಿದ್ದು ಏನು, ಅವನು ಕೇಳಿದ್ದು ಏನು, ಅವನು ಮಾಡಿದ್ದು ಏನು, ಕಂಡಿದ್ದು ಏನು ಅಂತ ಹೇಳಿ ನೋಡುವಾಗ ಅದೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯನ ಗಮನಿಸುವಾಗ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಏನಂತೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಬೇಕು. ಇವತ್ತು ನಮ್ಮೆಲ್ಲರ ಸಂತೋಷ ಯಾವುದಲ್ಲಿ ಇದೆ ಅಂತ ಒಂದು ಲಿಸ್ಟನ್ನು ಎತ್ಕೊಟ್ರೆ, ಒಂದು ಪೇಪರ್ ಕೊಟ್ಟರೆ ನೀವೇನನ್ನು ಬರಿಬೋದು? ಯೋಚನೆ ಮಾಡಿ ನೋಡಿ. ಇವತ್ತು ನನಗೆ ಯಾವುದರಲ್ಲಿ ಸಂತೋಷ ಇದೆ ಅಂತೇಳಿ ಇವತ್ತು ಮನುಷ್ಯ ಹೋಗ್ತಾ ಇದ್ದಾನೆ. ಇವತ್ತು ನೀನು ಕರ್ತನೊಳಗೆ ಸಂತೋಷ ಇಲ್ಲ ಅಂತ ಹೇಳಿದ್ರೆ ಇದು ಯಾವುದು ನೀನು ಮಾಡಿಲ್ಲ. ಸತ್ಯವು, ಮಾನ್ಯವು, ಶುದ್ಧವು, ಪರಿಶುದ್ಧವು, ಏನಲ್ಲ ಸದ್ಗುಣವು, ಕೀರ್ತಿಯು ಯಾವುದು ನಿನ್ನಲ್ಲಿಲ್ಲ. ಯಾಕಂದರೆ ಅವನು ಅದನ್ನು ಲಕ್ಷ್ಯಕ್ಕೆ ತೆಗೆದುಕೋ. ನೀನು ಯಾವ ರೀತಿ ಇದನ್ನು ತೆಗೆದುಕೊಂಡ್ರೆ ನೀನು ಕಲಿಬೇಕಾಗಿದ್ದೇನು, ನೀನು ಕೇಳಿದ್ದೇನು, ನೀನು ಮಾಡಬೇಕಾಗಿದ್ದೇನು ಅಂತ ಹೇಳಿ ಪೌಲನು ಹೇಳ್ಕೊಡ್ತಿದ್ದಾನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಆ ಮಾತು ಇಂದು ನಮ್ಮ ಇಲ್ಲಿ ಸಹೋದರರಿಂದ ಬರೆಯಲ್ಪಟ್ಟಿದೆ. ಯಾಕಂತ ಹೇಳಿದ್ರೆ ಸಹೋದರರು ಇಬ್ಬರಿಗೂ ಸೇರಿ ಹೇಳುವಂಥ ಮಾತುಗಳು ಇವಲ್ಲ. ಅದಕ್ಕೆ ಇವತ್ತು ನಾವು ಗಮನಿಸಬೇಕು, ನಮ್ಮ ಸಂತೋಷ, ನಮ್ಮ ಸಮಾಧಾನ ಯಾವುದನ್ನು ಹುಡುಕಿ ಹೋಗ್ತಾ ಇದೆ. ಕೆಲವರೆಲ್ಲ ಏನೂ ಯೋಚನೆ ಮಾಡಿ, ಯಾಕಂದರೆ ದೇವರ ಸ್ವರವನ್ನು ಕೇಳುವನು ಮಾತ್ರ ಆತನ ಕುರಿಗಳು. ಅವರನ್ನು ಮಾತ್ರ ಅವ್ರೇನು ಮಾಡ್ತಾರೆ, ತನ್ನ ಕೈಯೊಳಗಡೆ ಇಟ್ಕೊಂಡಿರ್ತಾರೆ. ಅವ್ರನ್ನ ಯಾರು ಕಸಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ದೇವರ ಸ್ವರ ಯಾವುದು ಅಂತೇಳಿ ಪೌಲನು ಹೇಳ್ಕೊಡ್ತಾ ಇದ್ದಾನೆ. ಈ ಪೌಲನು ಹೇಳಿಕೊಡುವಂಥ ಮಾತು ದೇವರ ಸ್ವರ ಯಾವುದು ಅಂತೇಳಿ ಪೂರ್ತಿಯಾಗಿ ಹೇಳಿದ್ದಾನೆ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ, ಎಷ್ಟು ಧೈರ್ಯವಾಗಿ ಹೇಳ್ತಾನೆ ಪೌಲನು. ನನ್ನಿಂದ ಕಲಿತು ಹೊಂದಿರೋ ಅಂಥ ಒಬ್ಬ ಸೇವಕನಿಲ್ಲ ಇಡೀ ಭೂಮಿ ಮೇಲೆ. ಪೌಲನು ಹೇಳ್ತಾ ಇರೋದು, ನನ್ನಿಂದ ನೀವು ಕಲಿತ್ಕೊಂಡಿದ್ದೀರಾ, ನೀವು ಯಾವುದನ್ನು ನನ್ನ ಕಲಿತಿರೋ, ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡ್ತಾ ಬರಬೇಕು, ಅದನ್ನೇ ಮಾಡಬೇಕು. ಅವನು ಮಾಡಿದ್ದೇನು ಗೊತ್ತಾ, ಕರ್ತನಲ್ಲಿ ಸಂತೋಷಪಟ್ಟ. ಅಲ್ಲೆಲ್ಲಯ್ಯ, ಅವನು ಮಾಡಿದ್ದೆಲ್ಲ ಕರ್ತನಲ್ಲಿ ಸಂತೋಷ. ಅವನಿಗೆ ಬೇರೆ ಯಾವುದರಲ್ಲೂ ಸಂತೋಷ ಇರಲಿಲ್ಲ. ಅವನಿಗೆ ಆ ಸಂತೋಷ ಇವತ್ತು ನಮಗೆ ಬರಬೇಕು. ಆ ಸಂತೋಷ ನಮಗೆ ಕರ್ತನಲ್ಲಿ ಬರದೆ ಹೋದರೆ ಇವತ್ತು ಲೋಕ ಪ್ರಕಾರವಾಗಿ ಅನೇಕ ವಿಷಯಗಳಿದೆ. ಕೆಲವರಿಗೆ ದುರಭ್ಯಾಸಗಳು, ಕೆಲವ್ರಿಗಿನ್ನೂ ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಮನುಷ್ಯ ಏನಾರೋ ಒಂದು ವಿಷಯದಲ್ಲಿ ಬಿದ್ದು ಹೋಗುವುದಕ್ಕೆ ಅವನು ಚಾನ್ಸ್ ಕೊಡ್ತಾ ಇದ್ದಾನೆ. ಇವತ್ತು ಈ ದುರಾವಸ್ಥೆಗೆ ಕಾರಣ ದುಷ್ಟ ಸಹವಾಸಗಳು. ಈ ಇನ್ನೊಂದು ಮುಖ್ಯವಾಗಿ ಸ್ತ್ರೀ ಪುರುಷರಲ್ಲಿ ಕಂಡು ಬರುವಂಥ ಇವತ್ತಿನ ಪೇಪರ್ಗಳು ನೋಡಿ, ಅವಳು ಇವನ್ನ ಕೊಂದ, ಇವಳು ಅವನ್ನ ಕೊಂದ. ಮೊನ್ನೆ ಪೇಪರಲ್ಲೇ ನೋಡಿದೆ, ಹೆತ್ತವ್ರನ್ನ ಮಗಳು ಸೂಜಿ ಕೊಟ್ಟು ಸಾಯಿಸಿದಾಳೆ. ಏನಂತೆ, ಅನಸ್ತ್ಯ ಕೊಟ್ಟು ಸಾಯಿಸೋದಕ್ಕೆ ಕಾರಣ ಏನಂದ್ರೆ
ಪ್ರೀತಿಸಿದವನ್ನ ಮದುವೆ ಆಗಬಾರ್ದು ಅಂತ ಹೇಳಿದ್ದಕ್ಕೆ. ಎಂಥ ಒಂದು ಕಾಲಕ್ಕೆ ಬಂದಿದೆ ಅಂದರೆ ಇವತ್ತು ಮನುಷ್ಯ ಅಂದರೆ ಈ ಸ್ತ್ರೀ ಸಂಭೋಗ ಸಂಪರ್ಕ ಅಂದರೆ ಇವುಗಳೆಲ್ಲ ಬಂದ್ಬಿಟ್ಟು ಮನುಷ್ಯನನ್ನ ದೇವರ ಕಡೆ ನಿಲ್ಲಿಸೋದಿಲ್ಲ. ಇದರೊಳಗೆ ಯಾರು ಬೀಳ್ತಾನೋ, ದುರಭ್ಯಾಸದ ಈ ಕೆಟ್ಟ ಚಟಗಳಲ್ಲಿ ಯಾರು ಬೀಳ್ತಾರೋ, ಇಂಥ ಅಭ್ಯಾಸಗಳಲ್ಲಿ ಯಾರು ಬೀಳ್ತಾರೋ, ಈ ಮುಖ್ಯವಾಗಿ ಸ್ತ್ರೀ ವಿಷಯಗಳಲ್ಲಿ ಯಾರು ಬಿದ್ದೋಗ್ತಾರೋ ಅವರೆಲ್ಲರೂ ಕೂಡ ದೇವರ ಸ್ವರಕ್ಕೆ ಕಿವಿಗೊಡುವವರಲ್ಲ. ಅವ್ರನ್ನ ದೇವರ ಕೈಯಲ್ಲಿ ಇಟ್ಕೊಳ್ಳೋದು ಇಲ್ಲ. ದೇವರು ಅಂಥವ್ರಿಗೆ ಹೇಳ್ತಾರೆ, ಅಂಥ ಒಂದು ಇವತ್ತು ಕರ್ತನಲ್ಲಿ ಸಂತೋಷ ಪಡದೆ ಇವರೆಲ್ಲ ಇದರಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಯಾವುದರಲ್ಲಿ? ಬೇರೆ ವಿಷಯಗಳಲ್ಲಿ. ಇವತ್ತು ಪೋರ್ನೋಗ್ರಫಿ ಅಂತಾರೆ. ಏನು ಹೇಳಿದಿ? ಪೋರ್ನೋಗ್ರಫಿ ಬಹಳ ಆಳ್ವಿಕೆ ಮಾಡ್ತಾ ಇದೆ. ಯೌವನಸ್ಥರನ್ನ ಭಾಳಷ್ಟು ಜನರನ್ನ ಇದು ಮುಳುಗ್ಸಾಕಿದೆ. ಪೋರ್ನೋಗ್ರಫಿ ಅಂದ್ರೆ ಎಷ್ಟು ಅರ್ಥ ಗೊತ್ತು? ಅಶ್ಲೀಲ ಚಿತ್ರಗಳು. ಈ ಚಿತ್ರಗಳನ್ನು ನೋಡೋದ್ರಲ್ಲಿ ಬಹಳ ಯೌವನಸ್ಥರು ಇವತ್ತು, ಅದು ಬರೀ ಗಂಡು ಮಕ್ಕಳೆಲ್ಲ, ಹೆಣ್ಮಕ್ಳು ಇದ್ದಾರೆ. ಜಾಸ್ತಿ ನೋಡೋದು ಹೆಣ್ಮಕ್ಕಳೇ ಅಂತೆ. ಇವತ್ತಿನ ದಿವಸ ಆದರೆ ಆ ಬಲೆಗೆ ಬಿದ್ದವರು ಬಹಳಷ್ಟು ಜನ ಇದ್ದಾರೆ. ಇದರಿಂದ ಯಾವನೋ ಒಬ್ಬ ಆದಾಯ ಮಾಡ್ಕೊತಾ ಇದ್ದಾನೆ. ನಿಮ್ಮನ್ನು ನೀವು ಇನ್ನೊಬ್ಬನಿಗೆ ಗುಲಾಮತನಿಗೆ ಒಪ್ಪಿಸ್ಕೊಟ್ಟಿರ್ತೀರ. ಅವನು ನೀವು ಮಾಡೋದನ್ನೆಲ್ಲ ಗಮನಿಸ ಇಟ್ಕೊಂಡು ನಿಮಗೆ ಅದನ್ನೇ ಕಳಿಸಿ ಮತ್ತು ನೀವು ಅದರಲ್ಲೇ ಬಲೆಗೆ ಬಿದ್ದೋಗೋ ಥರ ನಿಮ್ಮನ್ನು ಒಂದು ಏನು ಇದು ಹೇಳ್ತಾರಲ್ಲ, ಒಂದು ಭಯಂಕರವಾದ ಇಕ್ಕಟ್ಟಿಗೆ ಸಿಗಿಸ್ತಾನೆ. ಅದನ್ನು ನಾವು ತಪ್ಪಿಸ್ಕೊಳ್ಬೇಕು. ದೇವರ ಸ್ವರಕ್ಕೆ ಕಿವಿಗೊಡುವ ಕುರಿಗಳು ಯಾವುದು ಸತ್ಯವು, ಯಾವುದು ಮಾನ್ಯವು, ಯಾವುದು ನ್ಯಾಯವು, ಯಾವುದು ಶುದ್ಧವು, ಯಾವುದು ಪ್ರೀತಿಯು, ಯಾವುದು ಮನೋಹರವೂ ಆಗಿದೆಯೋ ಆ ಸದ್ಗುಣಗಳನ್ನ ಹೊಂದಿಕೊಂಡು ಯಾವುದು ಕೀರ್ತಿಗೆ ಯೋಗ್ಯವೋ ಅವುಗಳನ್ನೇ ಲಕ್ಷ್ಯಕ್ಕೆ ತಂದುಕೊಂಡು ನಾವು ಅದನ್ನೇ ಮಾಡಬೇಕು ಅಂತ ಅನಿಸಿರ್ತವೆ. ಅದೇ ಲಕ್ಷ್ಯಕ್ಕೆ ತಂದುಕೊಂಡ ಕುರಿಗಳು ಮಾತ್ರ ದೇವರ ಕೈಯೊಳಗೆ ಇರೋಕ್ಕೆ ಸಾಧ್ಯ. ತೆಗೆದುಕೊಳ್ಳದೇ ಇರುವಂಥ ಗುರುಗಳು ಅವ್ರು ಯಾರಿಗೂ ಇಲ್ಲ. ಆಗ ಯಾರು ದೇವ್ರ ಕಸ್ಕೊಳ್ಳಲ್ಲ. ಈಗ ಮೊಬೈಲ್ ರೀಲ್ಸು, ಶಾರ್ಟ್ಸ್ ಬಹಳ ಫೇಮಸ್ ಆಗಿ ಹೋಗ್ತವೆ ಇವತ್ತಿನ ದಿವಸ. 10 ರೀಲ್ಸು ಒಳ್ಳೇದು ಬರುತ್ತೆ, 100 ರೀಲ್ಸು ಕೆಟ್ಟದ್ದು ಬರುತ್ತೆ. ಈ 10 ರೀಲ್ಸಲ್ಲಿ ಈಗ ಈ ನಡುವೆ ತುಂಬ ಟ್ರೆಂಡ್ ಆಗಿರೋದು ಗೊತ್ತಾ? ತಂದೆ ಕುರಿತು. ಅಮ್ಮ ಇದನ್ನು ಮಾಡಿದ್ಲು, ಅಪ್ಪ ಯಾಕೋ ಹಿಂದೆ ಉಳ್ಕೊಂಡ. ಏನು ಡೈಲಾಗು? ಅಮ್ಮ ಮಾಡಿದ್ಲು, ಇದನ್ನು ಮಾಡಿದ್ಲು, ಅಪ್ಪ ಇದನ್ನು ಮಾಡಿದ್ರು ಕೂಡ ಅಪ್ಪ ಎಲ್ಲಿ ಅಂದಣ ಹಿಂದೆ ಉಳ್ಕೊಂಡ. ಅಪ್ಪ ಹಿಂದೆ ಉಳ್ಕೊಂಡ. ಈ ಡೈಲಾಗ್ ಎಲ್ಲ ನೋಡ್ತಾರೆ ಹೆಣ್ಮಕ್ಳಿಗೆ. ಹಂಗೇ ಅವ್ರ ಅಪ್ಪನ ಏನು ಮಾಡ್ಕೊತಾರೆ, ತೊಗೊಂಡೋಗಿ ಮೇಲೂ ಕೊಟ್ಟೋಗ್ತಾರೆ. ನಮ್ಮಪ್ಪ ಹಂಗೆ ಅಂತ ಹೋಗ್ತಾ ಇರ್ತಾರೆ. ಹಾಗೇನೆ ಕೆಲವು ಗಂಡು ಮಕ್ಕಳು ಅಪ್ಪನ ಕುರಿತು ಕೆಲವು ಒಂದು ರೀಲ್ಸ್ ಬರ್ತವೆ. ಅಮ್ಮನ ಕುರಿತು, ಅಮ್ಮಂದೇ. ಅಮ್ಮ ಇಲ್ದಿರ ಇವತ್ತು ಅಮ್ಮನೇ ದೇವರನ್ನ ಮಟ್ಟಿಗೆ ಕೆಲವು ರೀಲ್ಸ್. ಈ ಗಂಡು ಮಕ್ಕಳು ಏನು ಮಾಡ್ತವೆ? ಈ ಒಂದು 10 ರೀಲ್ಸ್ ಆಯ್ತಾ? ಇದಕ್ಕಿಂತ ಇನ್ನೊಂದಿದೆ. ಗಂಡ ಹೆಂಡತಿನೇ ಮಾಡ್ತಾರೆ. ಗಂಡನ ನಿಲ್ಲಿಸ್ಬಿಟ್ಟೆ ಮಗನ ನಿಲ್ಲಿಸ್ಬಿಟ್ಟು 10 ಹೆಜ್ಜೆ ಮುಂದಕ್ಕೆ ಬರಬೇಕು. ಏನಕ್ಕಂತೆ? 10 ಹೆಜ್ಜೆ ವಯಸ್ಸಿನಲ್ಲೇ ನೀನು ಏನಂತೆ ಒಳ್ಳೆ ಊಟ ಮಾಡಿದ್ಯಾ, 10 ವಯಸ್ಸಿನಲ್ಲೇ ನೀನು ಮೊಬೈಲ್ ನೋಡಿದ್ಯಾ, 10 ವಯಸ್ಸಿನಲ್ಲೇ ನೀನು ಸೈಕಲ್ ತೊಗೊಂಡ, 10 ವಯಸ್ಸಿನಲ್ಲೇ ನೀನು ಶೂ ತೊಗೊಂಡ ಅಂತ ಕೇಳಿದ್ರೆ ಮಗ ಮುಂದಕ್ಕೆ ಬರ್ತಾ ಇರ್ತಾನೆ. ಒಂದು ಹೆಜ್ಜೆ. ಅಪ್ಪ ಮಾತ್ರ ಹಿಂದೆನೇ ಬಿದ್ದಿರ್ತಾನೆ. ಏನಂದರೆ ಅಪ್ಪ ಏನು ತೊಗೊಂಡಿಲ್ವಂತೆ? ಏನು ತೊಗೊಂಡಿಲ್ಲ. ನನಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅರ್ಧಗೆ ನಿಕ್ಕೊಂಡು ಹಾಕೊಂಡೆ. ಈ ರೀಲ್ಸ್ ಎಲ್ಲ ನೋಡ್ತಾರ. ಇದೆಲ್ಲ ನೋಡ್ಬಿಟ್ಟು ಏನಾಗ್ತಾರೆ ಮಕ್ಕಳು, ಅದರಲ್ಲಿ ಎಡವುತ್ತಾರೆ. ಇದು ನೋಡ್ಕೊಳಕ್ಕೆ ಹೋಗಿಲಿ 100 ಕೆಟ್ಟದ್ದು ಬರುತ್ತೆ ಒಳಗಡೆಗೆ. ಅಸಹ್ಯಗಳು, ಡಬಲ್ ಮೀನಿಂಗ್ ಡೈಲಾಗ್ಗಳು, ಪ್ರೀತಿ ಪ್ರೇಮ ಹುಟ್ಟಿಸೋವಂಥವು ಇವೆಲ್ಲವೂ ಒಳಗೆ ಬಂದು ಏನು ಮಾಡ್ತೇವೆ ಗೊತ್ತಾ? ಇದೆಲ್ಲ ಹೆಂಗೆ ಹೇಳ್ತಾ ಇದ್ದು ಅಂತ, ನನ್ನ ಗಾಡಿಯಲ್ಲಿ ನಾನು ಕೂತಿರೋ ಜಾಗದಲ್ಲೇ ನನ್ನ ಡ್ರೈವರ್ಗಳು ಎಲ್ಲರೂ ಬಂದು ನನ್ನ ಗಾಡಿಯಲ್ಲೇ ಕೂತ್ಕೊಂಡು ನನ್ನ ಜೊತೆನೇ ಮಾತಾಡ್ಕೊಂಡು ಇದೆಲ್ಲ ನೋಡ್ತಾ ಇರ್ತಾರೆ. ನೋಡ್ಕೊಂಡು ಕೂತ್ಕೊಂಡಿರೋನ್ನ ನಾನು ಎದ್ದು ಹೋಗ್ರು ಅಂತ ಹೇಳೋಕ್ಕಾಗಲ್ಲ. ನಾನು ಅವ್ರ ಮಧ್ಯದಲ್ಲೇ ಅವರ ಜೊತೆಗಿದ್ದು ನಾನು ಪರಿಶುದ್ಧನ ಕಾಯ್ಕೊಳ್ಬೇಕು. ಯಾಕಂದರೆ ಇಲ್ಲಿ ನನಗೆ ವಾಕ್ಯ ಅಂತ ಹೇಳಿದೆ ಗೊತ್ತಾ? ಶುದ್ಧವು, ಪ್ರೀತಿಕರವು, ಮನೋಹರವು. ಶುದ್ಧವೂ ನನಗಿರಬೇಕು, ಪ್ರೀತಿನೂ ಇರಬೇಕು, ಇಲ್ಲಿ ಮನೋಹರವೂ ಆಗಿರಬೇಕು. ಇದರ ಮಧ್ಯದಲ್ಲಿ ನನಗೆ ಇನ್ನೊಂದು ದೇವರು ಅಲ್ಲಿ ಟೆಸ್ಟ್ ಇಡ್ತಾರೆ, ಪರೀಕ್ಷೆ ಇಡ್ತಾರೆ. ಏನಂತ ಗೊತ್ತಾ? ಕೀರ್ತಿಗೆ ಯೋಗ್ಯವಾದದ್ದು. ಇದನ್ನು ನೋಡಬೇಕು. ನನ್ನ ಜೊತೆ ಬಂದು ಅವ್ರು ಮಾತನಾಡಿದ್ರೆ ಸಮಾಧಾನ ಅಂತೇಳಿ ನನ್ನ ಗಾಡಿಯಲ್ಲಿ ಕೂತ್ಕೊಳ್ಳೋಣ, ನನ್ನ ಗಾಡಿಯಲ್ಲಿ ಕೂತ್ಕೊಂಡು ಇದನ್ನು ನೋಡಬೇಡಿ ಅಂತ ಹೇಳೋಕ್ಕೂ ಆಗ್ತಿರೋಂಥ ಹಿಂಸೆಯಲ್ಲಿ ಏನು ಮಾಡ್ತೀನಿ, ಕೆಲವು ಸಮಯ ಕುಳಿತಿರ್ತೀನಿ.
ಆಮೇಲೆ 2 ಸಲ ನೋಡ್ತೀನಿ, 3ನೇ ಸಲ ಏನು ಮಾಡ್ತೀನಿ ಗೊತ್ತಾ, ನಾನು ಎದ್ದು ಆಚೆ ಹೋಗ್ಬಿಡ್ತೀನಿ. ನನ್ನ ಗಾಡಿನ ಬಿಟ್ಬಿಟ್ಟು ಅವ್ರಿಗೆ ನಾನು ಎದ್ದು ಆಚೆ ಹೋಗ್ಬಿಡ್ತೀನಿ. ಆವಾಗ ಅವರೇ ತಿಳ್ಕೊಂಡು ನೆಕ್ಸ್ಟ್ ನನ್ನ ಗಾಡಿಯಲ್ಲಿ ಕುಳಿತುಕೊಂಡಾಗ ಇವೆಲ್ಲ ನೋಡಲ್ಲ. ಏನಕ್ಕೆ ಹೇಳ್ತೀನಿ ಅಂದರೆ, ನಮ್ಮ ಜೊತೆಗಿರೋರ ಜೊತೆ ನಾವು ಸಾಕ್ಷಿಗಳಾಗಿ ಬದುಕಬೇಕು. ಸೊ ಪ್ರಪಂಚ ನಮ್ಮನ್ನು ಹೇಗಾದರೂ ಮಾಡಿ ದೇವರ ಸ್ವರವನ್ನು ಕೇಳಿದ ಹಾಗೆ, ದೇವರ ಕೈಯೊಳಗೆ ನಾವು ಬದುಕಿದ ಹಾಗೆ ಮಾಡ್ತಾ ಇರುತ್ತೆ. ಪೌಲನ ಕಲಿತು ಕಂಡು ಮಾಡಿದ್ದು ಯಾವುದನ್ನ ಅಂಥೇಳಿ ಅದೇ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ. ಮೊದಲನೇ ವಾಕ್ಯದಲ್ಲಿ, ವಾಕ್ಯ ಓದಕ್ಕಿಂತ ಮುಂಚೆ ಮೇಲೆ ಒಂದು ಮಾತು ಬರೆಯಲ್ಪಟ್ಟಿದೆ ನೋಡಿ, ಸುಳ್ಳು ಬೋಧಕರ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕೆಂದು ಪೌಲನು ಬೋಧಿಸಿ ತನ್ನ ಅನುಭವವನ್ನು ಗುರಿಯನ್ನು ದೃಷ್ಟಾಂತವಾಗಿ ತಿಳಿಸಿದ್ದು ಅಂತ ಹೇಳ್ತಾನೆ. ಸುಳ್ಳು ಬೋಧಕರು ಒಳಗಡೆ ಬಂದ್ಬಿಟ್ಟಿದ್ದಾರೆ, ನೀವು ಹುಷಾರಾಗಿರ್ರಿ ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ, ಕಡೆ ಮಾತನೆಂದರೆ ನನ್ನ ಸಹೋದರರೇ ಕರ್ತನಲ್ಲಿ ಸಂತೋಷ ಪಡಿರಿ ಅಂತ ಹೇಳ್ತಾನೆ. ಇಲ್ಲಿ ಕೂಡ ಮೊದಲನೇ ವಾಕ್ಯ ಹೇಳ್ತಾನೆ, ಕರ್ತನಲ್ಲೇ ಸಂತೋಷ ಪಡಿ. 3ನೇ ಅಧ್ಯಾಯದಲ್ಲೂ ಅದೇ ಮಾತಂದ, 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಆ ಮಾತಂತಾನೆ. ನಾವೇನಲ್ಲಿ ಸಂತೋಷ ಪಡಬೇಕು, ಕರ್ತನಲ್ಲಿ. ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ, ನಿಮ್ಮನ್ನಾದರೂ ಅದು ದೃಢ ಮಾಡುವುದು. ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರ್ರಿ ಅಂತಾನೆ. ಎಂಥ ಮಾತನ್ನು ಉಪಯೋಗಿಸಿದೆ ನೋಡಿ. ಸಾಮಾನ್ಯವಾಗಿ ಪೌಲನು ಯಾರನ್ನು ಬೈಯಕ್ಕೆ ಹೋಗಲ್ಲ, ತಪ್ಪಾಗಿ ಬರೆಯೋದು ಇಲ್ಲ, ತಪ್ಪಾಗಿ ಹೇಳೋದಿಲ್ಲ. ಆದರೆ ಇಲ್ಲಿ ಹೇಳ್ತಾನೆ, ಆ ನಾಯಿಗಳಿಗೆ ಎಚ್ಚರಿಕೆ ಆಗಿರ್ರಿ, ದುರ್ಮನಸ್ಸಿನಿಂದ ಕೆಲಸ ಮಾಡೋರಿಗೆ ಎಚ್ಚರಿಕೆ ಆಗಿರ್ರಿ, ಸುನ್ನತಿ ಎಂದು ಹೇಳಿಕೊಂಡು ಅಂಗಛೇದನ ಮಾಡುವವರಿಗೆ ಎಚ್ಚರಿಕೆ ಆಗಿರ್ರಿ. ನಿಜವಾದ ಸುನ್ನತಿಯವರು ಯಾರೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದಗಳಲ್ಲಿ ಭರವಸವಿಲ್ಲದವರು ಆಗಿರುವ. ಇದರ ಗಮನಿಸ್ಬೇಕು ನಾವು. ಇಲ್ಲಿ ಮೊದಲನೇದಾಗಿ 1ನೇ ವಾಕ್ಯದ 6ನೇ ವಾಕ್ಯದವರೆಗೆ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ. ಪೌಲನು ತನ್ನ ಕುರಿತು ಹೇಳ್ತಾನೆ. ಯಾರ ಕುರಿತು ಹೇಳ್ತಾನೆ? ತನ್ನ ಕುರಿತು ಹೇಳ್ತಾನೆ. ನಾನು ಎಚ್ಚರಿಕೆಯಿಂದ ಇದ್ದೀನಿ. ಯಾರ ಕುರಿತು ಎಚ್ಚರಿಕೆ ಆಗಿದ್ದಾನೆ ಅಂತ ಹೇಳಿದ್ರೆ, ಆ ನಾಯಿಗಳ ಕುರಿತು ಎಚ್ಚರಿಕೆ. ಯಾರ ನಾಯಿಗಳು ಅಂದ್ರೆ ಯಹೂದ್ಯರು. ಯಾರನ್ನ ಹೇಳ್ತಿದ್ದಾನೆ ಅವನು? ಯಹೂದ್ಯರು. ಇವರಿಗೆ ಕಟ್ಟಳೆಗೊಳ್ಳಲ್ಪಟ್ಟಿದೆ. ಏನದು? ಧರ್ಮಶಾಸ್ತ್ರದ ಪ್ರಕಾರ ಸುನ್ನತಿ ಮಾಡ್ಕೋಬೇಕು ಅಂತ. ಸುನ್ನತಿ ಮಾಡಿಲ್ಲ ಅಂದರೆ ನೀವು ದೇವರ ಮಕ್ಕಳಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಅವರ ಉಪದೇಶ ಹಂಗಿದೆ. ಆದರೆ ಯೇಸು ಕ್ರಿಸ್ತನು ಬಂದ ಮೇಲೆ ಪಾಪವೆಂಬ ಸುನ್ನತಿ ಆಗಬೇಕು, ಪಾಪ ಮಾನಸಾಂತರ ಎಂಬ ಸುನ್ನತಿ ಆಗಬೇಕು. ಕ್ರಿಸ್ತನಲ್ಲಿ ನಾವು ಒಳಬೇಕು, ದೇವರ ಆತ್ಮನನ್ನು ಪವಿತ್ರಾತ್ಮನಿಂದ ಆರಾಧಿಸೋರಾಗಿ, ಅದು ನಮಗೆ ಸುನ್ನತಿ ಅಂಥೇಳಿ ಹೇಳಲ್ಪಟ್ಟಿದೆ. ಇವರ ಮಾತಿಗೆ ನೀವು ಎಚ್ಚರಿಕೆ ಆಗಿರ್ರಿ. ಅಂದರೆ ಯೇಸು ಬದುಕಿ ತೋರಿಸಿ ಆಮೇಲೆ ಅವರ ಮನುಷ್ಯರಿಗೋಸ್ಕರ ಚಾಟೆಯನ್ನು ಹೊಡೆಸ್ಕೊಂಡು ಜೀವಂತವಾಗಿ ಅವರು ತನ್ನನ್ನು ಅರ್ಪಿಸಿಕೊಂಡಾಗ, ಶಿಲುವೆ ಮೇಲೆ ತ್ಯಾಗ ಬಲಿಯಾದಾಗ ಅದನ್ನು ನೋಡಿ ಎಲ್ಲ ತಿಳ್ಕೊಂಡಿರುವಂಥ ಪೌಲನಿಗೆ ಬಂದಂಥ ಜ್ಞಾನ ಅವನು ಹೇಳ್ತಿದ್ದಾನೆ, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಆಗಿರುವ ನಾವೇ. ನಾನಾದರೂ ಶರೀರ ಸಂಬಂಧವಾದವುಗಳಲ್ಲಿ ಭರವಸೆವಿಟ್ಟರೂ ಇಡಬಹುದು, ಬೇರೆ ಯಾವನಾದರೂ ಶರೀರ ಸಂಬಂಧದಲ್ಲಿ ಭರವಸೆ ಇಡಬಹುದೆಂದು ಯೋಚಿಸುವುದಾದರೆ ನಾನು ಅವನಿಗಿಂತಲೂ ಹೆಚ್ಚಾಗಿ ಹಾಗೆ ಯೋಚಿಸಬಹುದು. ಅವನಿಗೆ ಸುನ್ನತಿ ಆಯಿತು. ಯಾರಿಗೆ? ಪೌಲನಿಗೆ ಸುನ್ನತಿ ಆಯಿತು. ಅವನು ಬರೆದಿದ್ದ ನೋಡಿ, ಹುಟ್ಟಿದ 8ನೇ ದಿನದಲ್ಲೇ ನನಗೆ ಸುನ್ನತಿ ಆಯಿತು. ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮಿನನ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೇಮನಿಷ್ಠೆಗಳನ್ನು ನೋಡಿದೆ ನಾನು ಪರಿಸಾಯನು ಅಂತ ಹೇಳ್ತಾನೆ. ಪರಿಸಾಯರು ನೇಮನಿಷ್ಠೆ ಮಾಡ್ತಿಲ್ಲ, ಅಂಥ ಪರಿಸಾಯನಾಗಿದ್ದ. ಅಂಥ ಪರಿಸಾಯನ ಹೇಳ್ತಾನೆ, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆ ಹಿಂಸಕನೋ. ಮತ ಅಂತ ನೋಡಿದಾಗ ಯಹೂದ್ಯ ಮತದ ಪ್ರಕಾರ ಕ್ರಿಸ್ತನ ಹಿಂಬಾಲಿಸೋರು ಇಲ್ಲ ಅಂತೇಳಿ ಅವನ್ನ ಹಿಂಸಿಸಿದಂಥ ಒಬ್ಬ ಹಿಂಸಕನು ಯಾರು? ಪೌಲನು. ತನ್ನ ಕುರಿತು ಅವನು ಹೇಳ್ಕೊತಾ ಇದ್ದಾನೆ, ಕ್ರೈಸ್ತ ಸಭೆ ಹಿಂಸಕನು. ಧರ್ಮಶಾಸ್ತ್ರ ಹೇಳಿರೋ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ಧರ್ಮಶಾಸ್ತ್ರದ ಪ್ರಕಾರ ನಾನು ಇವ್ರಿಗೆ ಮಾಡಿದ್ದೆಲ್ಲ ನಾನು ನಿರ್ದೋಷಿ ಅಂತ ಹೇಳ್ತಾನೆ. ಆದರೆ ಯಾವಾಗ ಯೇಸುವನ್ನು ನಾನು ಅಂಗೀಕರಿಸಿದನೋ, ಯೇಸುವನ್ನು ರಕ್ಷಣೆ ಸ್ವೀಕರಿಸಿದನೋ, ಆಗ ಹೇಳ್ತಾನೆ, ಏನಂತ ಹೇಳ್ತಾನೆ, ತಾನು ಕಂಡಿದ್ದನ್ನ ಹೇಳ್ತಾನೆ. ತಾನು ಕಂಡಿದ್ದೇನು ಹೇಳ್ತಾನೆ, ನನಗೆ ಲಾಭವಾಗಿಂತವನ್ನ ಕ್ರಿಸ್ತನ ನಿಮಿತ್ತ ನಷ್ಟವೆಂದು ಎಣಿಸಿದ್ದೇನೆ. ಅವನು ಯಾವುದೆಲ್ಲ ಲಾಭ ಇತ್ತು ಅವೆಲ್ಲವನ್ನು ಕೂಡ ಏನು ಮಾಡಿದ, ಅವನು ನಷ್ಟವೆಂದು ಎಣಿಸಿದ. ಅಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದು ಎಣಿಸ್ದ. ಯಾರನ್ನು ಅರಿಯುವುದು? ಕ್ರಿಸ್ತನನ್ನು ಅರಿಯುವುದು. ಯಾಕಂದರೆ ಅವನು ಹಿಂಸಕನಾಗಿದ್ದ, ಸಭೆಗಳನ್ನ ಹಿಂಸಿಸ್ತಾ ಇದ್ದ, ತಾನು ಮಾಡ್ತಾ ಇದ್ದದನ್ನ ಅವನು ಹೇಳಿದ. ಆಮೇಲೆ ಯಾವಾಗ ಯೇಸುವನ್ನು ಅಂಗೀಕರಿಸಿದ್ನೋ ಅವನೇನಾದ? ಯೇಸುವನ್ನು ಅರಿಯುವುದೇ
ನಾನು ಎಲ್ಲವನ್ನು ನಷ್ಟವೆಂದು ಎಣಿಸುತ್ತೇನೆ. ಆತ ನಿಮಿತ್ತ ನಾನು ಎಲ್ಲವನ್ನು ಕಳ್ಕೊಂಡರೂ ಅದನ್ನು ಕಸವೆಂದೆಣಿಸುತ್ತೇನೆ. ಎಲ್ಲ ಕಳ್ಕೊಂಡ್ರು ಕೂಡ ಅದು ಕಸ ಅಂತ ಹೇಳ್ಕೊಳ್ತೀನಿ ಅಂತೇಳಿ ತಾನು ಕಂಡಿದ್ದನ್ನ ಹೇಳ್ಕೊಂಬರ್ತಾ ಇದ್ದಾನೆ. ನೆಕ್ಸ್ಟ್ ನಾವು ನೋಡ್ತಾನೆ, ಇದರಲ್ಲಿ ನನ್ನ ಉದ್ದೇಶವೇನೆಂದರೆ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು. ಯಾರನ್ನ ಸಂಪಾದಿಸಿಕೊಂಡಂತೆ ಅವನು? ಇವತ್ತು ನಾವು ಯಾರನ್ನ ಸಂಪಾದನೆ ಮಾಡ್ತಾ ಇದ್ದೀವಿ? ಅದಕ್ಕೇನೆ ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಳಿದ್ದು, ಸ್ವರವನ್ನು ಕೇಳುವವ್ರನ್ನ ಅವ್ರು ತನ್ನ ಕೈಯಲ್ಲಿ ಯಾರೂ ಕಸಕೊಳ್ಳೋರು ಅಂತ ಹೇಳಿದ್ರು, ಅವ್ರ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಸ್ವರ ಕೇಳಬೇಕು. ಸ್ವರ ಕೇಳುವನು ಹೆಂಗಿರಬೇಕು ಅಂತೇಳಿ ಈಗ ಒಂದು ವಿಶೇಷವಾದ ಮಾತನ್ನು ಹೇಳಿದ್ರು. ಎಂತ? ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರವೋ, ಸದ್ಗುಣವೋ, ಯೋಗ್ಯತೆಯು, ಕೀರ್ತಿ ಇರಬೇಕು. ಈ ಅನುಭವ ಬಂತು. ಹೇಗೆ ಬಂತು? ಕರ್ತನಲ್ಲಿ ಸಂತೋಷ ಪಟ್ಟನಂತೆ ಪೌಲನು. ಕರ್ತನಲ್ಲಿ ಸಂತೋಷ ಪಟ್ಟವನು ಹೇಳ್ತಿದ್ದಾನೆ, ಈ ಧರ್ಮಶಾಸ್ತ್ರದ ನಿಯಮಗಳನ್ನೆಲ್ಲ ನಾವು ಬಿಟ್ಟಾಕಿ ಕ್ರಿಸ್ತ ಯೇಸುವನ್ನ ಅರಿಯುವುದೇ ಅತಿ ಶ್ರೇಷ್ಠ. ಇದನ್ನ ಅರಿತರೆ ನಮಗೆ ಈ ಆಶೀರ್ವಾದ ನಮಗೆ ಸಿಗುತ್ತೆ ಅಂತ ಹೇಳಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ. 13ನೇ ವಾಕ್ಯವನ್ನು ಗಮನಿಸುವಾಗ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಏನಂತ ಹೇಳ್ತಾನೆ? ತನ್ನನ್ನು ಹೇಗೆ ಹೇಳ್ಕೊಳ್ತಾನೆ ನೋಡಿ. ನಾನು ಆಗಲೇ ಪೂರ್ತಿ ಎಲ್ಲ ಮಾಡಿಬಿಟ್ಟಿದ್ದೀನಿ ನನ್ನನ್ನು ಅಂದ್ಕೊಳ್ಳಲ್ಲ. ಆದರೆ ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನಗಳನ್ನು ಹಿಡಿಯುವುದಕ್ಕೆ ಎದೆ ಬಗ್ಗಿದವನಾಗಿ. ಹಿಂದಿನದ ಬಿಟ್ಟೆ, ಮುಂದಿನದು ನಾನು ಹಿಂದೆ ಹೆಂಗೋ ಇದ್ದೆ, ಆದರೆ ಈಗೇನು ಮಾಡಿದ್ದೀನಿ, ಮುಂದೆ ಅದನ್ನು ನೋಡ್ಕೊಂಡು ಹೋಗ್ತೀನಿ. ದೇವರು ಕ್ರಿಸ್ತನ ಮೂಲಕ, ಚೆನ್ನಾಗಿ ಸ್ಪಷ್ಟ ಮಾಡ್ಕೊಳ್ಳಿ, ಎಲ್ಲ ಸ್ಥಳದಲ್ಲೂ ಪೌಲನು ದೇವರು ದೇವರು ಅಂತ ಹೇಳ್ತಾನೆ, ತಂದೆಯಾದ ದೇವರನ್ನ. ಎರಡನೇದಾಗಿ ಕ್ರಿಸ್ತನು ಅಂತ ಹೇಳ್ತಾನೆ. ತಂದೆಯಾದ ದೇವ್ರನ್ನ ಹೇಳಿದ್ರೆ ಎಲ್ಲೂ ಅವನು ಉಪದೇಶನೇ ಮಾಡಲಿಲ್ಲ. ಆದರೆ ಇವತ್ತು ಪೌಲನ ಉಪದೇಶ ಅಂತೇಳಿ ತಂದೆಯಾದ ದೇವರನ್ನ ಹಿಂದಕ್ಕೆ ತಳ್ಳಿ ಬರೀ ಯೇಸುವನ್ನು ಮಾತ್ರ ಮುಂದಕ್ಕೆ ತೋರಿಸುವಂಥ ಸುಳ್ಳು ಬೋಧಕರು ಹೊರಗಿದ್ದಾರೆ. ನಾವು ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೇನೆ ಸುಳ್ಳು ಬೋಧಕರ ಕುರಿತು ಎಚ್ಚರಿಕೆಯಾಗಿರ್ರಿ. ನಾವು ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಂಡಿರಬೇಕು. ಕ್ರಿಸ್ತ ಯೇಸುವನ್ನು ಅರಿಯುವುದೇ ನಮಗೆ ಲಾಭ, ಬೇರೆಲ್ಲವೂ ಕಸವನ್ನು ಎಣಿಸುತ್ತೇನೆ ಹೇಳಿ ಅವನು ಹೇಳ್ತಾನೆ, ದೇವರ ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಓಡ್ತಾನೆ ಇದ್ದಾನಂದು. ಇನ್ನು ಪೂರ್ತಿ ಆಯಿತು ಅಂತ ಹೇಳ್ತಾ ಇಲ್ಲ, ನಾನಿನ್ನೂ ಓಡ್ತಾ ಇದ್ದೀನಿ. ನಾನು ಯಾವಾಗಲೂ ಇವಾಗಲೂ ಸತ್ಯವೇದನ 5% ಕೂಡ ನಾನು ತಿಳ್ಕೊಂಡಿಲ್ಲ ಅಂತಲೇ ನೆನೆಸ್ಕೊಳ್ಳೋದು. 100% ನಾನು ತಿಳ್ಕೊಂಡಿದ್ದೀನಿ, ನಾನು ಯಾವತ್ತೂ ನೆನೆಸ್ಕೊಳ್ಳೋಲ್ಲ. ಸತ್ಯವೇದಲ್ಲಿರುವಂಥ ಪ್ರತಿಯೊಂದು ವಾಕ್ಯಕ್ಕೂ ನಾವು ಯೋಚನೆ ಮಾಡ್ತಾ ವಾಕ್ಯ ಧ್ಯಾನ ಮಾಡಿದ್ರೆ ಎಲ್ಲಿಗೋ ಹೋಗ್ತೀವಿ. ಆದರೆ ನಾವು ತಿಳ್ಕೊಂಡಿರೋದಷ್ಟು ಬರೀ 5, ಇನ್ನು 95% ತಿಳ್ಕೊಬೇಕು. ಆ ರೀತಿ ನಾವು ದೇವರ ವಾಕ್ಯವನ್ನು ಓದ್ತಾನೇ ಇರಬೇಕು. 17ನೇ ವಾಕ್ಯ ಹೇಳಿದೆ, ಸಹೋದರರೇ, ನೀವೆಲ್ಲರೂ ನನ್ನ ಅನುಸರಿಸುವರಾಗಿರಿ ಮತ್ತು ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನಾವೆಲ್ಲಿಗೆ ತೆಗೆದುಕೊಳ್ಬೇಕು? ಲಕ್ಷ್ಯಕ್ಕೆ ತಂದುಕೊಳ್ಬೇಕು. ಅಂದರೆ ಪೌಲನು ಹೇಳ್ತಾನೆ, ನಾನು ಹೇಗೆ ಅನುಸರಿಸೋದು ನೀವು ಅದನ್ನು ಗಮನಕ್ಕೆ ತೆಗೆದುಕೊಳ್ಳಿ, ನನ್ನಾಗೆ ಬದುಕಿ. ಬೇರೆ ಏನು ಹೇಳ್ತಿಲ್ಲ. ಪೌಲನಂತೆ ನಾವು ಬದುಕುವುದಕ್ಕೆ ಅವನು ಹೇಳ್ತಾನೆ. ಪೌಲನು ಯಾರ ಥರ ಬದುಕ್ದ? ಕ್ರಿಸ್ತನಂತೆ ಬದುಕುದ. ಕ್ರಿಸ್ತನಂತೆ ಬದುಕುದ, ಕ್ರಿಸ್ತನಿಗಾಗಿ ಬದುಕಿದ. ನಾವು ಅದರಂತೆ ಬದುಕಬೇಕಂತೇಳಿ ಪೌಲನು ಹೇಳ್ಕೊಡ್ತಾನೆ. ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದ್ದೇನೆ ಅಂತ ಹೇಳ್ತಾನೆ. ಕ್ರಿಸ್ತ ವಿರೋಧಿಗಳಾಗಿ ನಡೀತಾರೆ ಅಂತ. ಹೇಗೆ ನಡೀತಾರೆ ಅಂತ ಹೇಳಿದ್ರೆ, ಈಗಲೂ ಅಳುತ್ತಾ ಹೇಳುತ್ತೇನೆ ಅಂತಾನೆ. ಅವನೇನು ಮಾಡ್ತಿದ್ದಾನೆ? ಅಳುತ್ತಾ ಹೇಳುತ್ತೇನೆ ಅಂತ ಹೇಳ್ತಾನೆ. ಹೇಗೆ ಹೇಳ್ತಾನೆ? ನಾಶನವೇ ಅವರ ಅಂತಾವಸ್ಥೆ, ಹೊಟ್ಟೆಯೇ ಅವರ ದೇವರು. ಯಾರು? ಹೊಟ್ಟೆಯೇ. ಅರ್ಥ ಏನು? ಹೊಟ್ಟೆಯೇ ಅವರ ದೇವರು ಅಂದರೆ, ಇವತ್ತು ಸೇವೆನ ಅನೇಕರು ಹೊಟ್ಟೆಗೋಸ್ಕರ ಮಾಡ್ತಾರೆ. ಅನೇಕರು ರಕ್ಷಣೆಗೆ ತರಬೇಕು ಅನ್ನೋ ಮಾಡೋರಿಲ್ಲ. ನಾನು ಮಂಜು ಕಂಡಿರೋಂಥ ಸುಮಾರು ಹಳ್ಳಿಗಳಿದೆ. ಅಲ್ಲಿ ಹೋಗ್ತಾರೆ ಸೇವಕರು, ಅವ್ರನ್ನ ಕೂಡಿಸಿರ್ತಾರೆ, ದೀಕ್ಷಾ ಸ್ನಾನ ಮಾಡಿಸಿರ್ತಾರೆ, ಕ್ರಿಸ್ಮಸ್ ಟೈಮಲ್ಲಿ ಒಂದನ್ನು ಕೊಟ್ಟಿರ್ತಾರೆ, ಅಷ್ಟೇ. ಆ ಹಳ್ಳಿಗೆ ಟಾಟಾ ಹೇಳಿ ಹೋಗಿರ್ತಾರೆ. ತಿರುಗಿ ಮತ್ತೆ ಬರೋ ವರ್ಷಕ್ಕೆ ಬರೋದು. ಇಂಥ ಹಳ್ಳಿಗಳನ್ನ ನಾವು ಸುಮಾರು ನೋಡಿದ್ವಿ. ಕೈವಾರದಿಂದ ಹಿಡಿದು ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಆಮೇಲೆ ಇಲ್ಲಿ ಗಂಭೀರನಹಳ್ಳಿ, ಸುಮಾರು ಜನಗಳಿದ್ದಾರೆ. ಇವರೆಲ್ಲರೂ ಕೂಡ ಏನಂಗೆ ಗೊತ್ತಾ ವಿಷಯಗಳು ನೋಡಬೇಕು. ಅಲ್ಲಿ ಹೋಗಿದ್ದಾರೆ, ಸೇವಕರು ಹೋಗಿದ್ದಾರೆ, ಸುಮ್ಮನೆ ಏನು ಮಾಡ್ತಾರೆ? ಕರೆಸ್ತಾರೆ, ಅವ್ರಿಗೆ ದೀಕ್ಷಾ ಸ್ನಾನ ಅನ್ನೋ ಹೆಸರಲ್ಲಿ ಏನೋ ಇದು ಮಾಡ್ತಾರೆ. ಕೊನೆಗೆ ಕ್ರಿಸ್ಮಸ್ ಟೈಮಲ್ಲಿ ಏನೋ ಒಂದು ಬಿರಿಯಾನಿ ಹಾಕಿ ಅವರೊಂದು ಗಿಫ್ಟ್ ಕೊಟ್ಬಿಟ್ಟು ಅಷ್ಟೇ ಮರ್ತೋಗ್ತಾರೆ. ಇಂಥ ಹೊಟ್ಟೆಯ ಸೇವಕರು ಅನೇಕರಿದ್ದಾರೆ. ಅದಲ್ಲ, ಒಂದು ಆತ್ಮವನ್ನು ಪೌಲನು ಹೇಳ್ತಾನೆ, ಪ್ರಸವ ವೇದನೆ ಪಡ್ತೇನೆ ನಾನು ಅಂತಾನೆ. ಒಂದು ತಾಯಿ ಮಗುವನ್ನು ಹೆರಬೇಕಾದ್ರೆ ಎಷ್ಟು ಪ್ರಸವ ವೇದನೆ ಪಡ್ತಾಳೋ ಹಾಗೆ ನಾನು ಪ್ರಸವ ವೇದನೆ ಪಟ್ಟು ನಾನು ಏನು ಮಾಡ್ತೀನಿ?
ಒಂದು ಆತ್ಮನ ಆದಾಯ ಪಡಿಸ್ತೀನಿ ಅಂತೇಳಿ. ಇವತ್ತು ನೀನು ನಾನು ಆ ರೀತಿ ಆತ್ಮ ಆದಾಯ ಪಡಿಸುವರಾಗಿ ಕಾಣಲ್ಪಡಬೇಕು. ನಾವು ಲಕ್ಷ್ಯಕ್ಕೆ ತೆಗೆದುಕೊಳ್ಳಬೇಕು ಅಂತೇಳಿ ಹೇಳ್ತಾನೆ. ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವವು, ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವರು, ನಾವಾದರೂ ಪರಲೋಕ ಸಂಸ್ಥಾನದವರು. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಣಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಹೀಗಿರಲಾಗಿ ಪ್ರಿಯರು, ಇಷ್ಟರೂ ಆದ ನನ್ನ ಸಹೋದರರೇ, ನನ್ನ ಸಂತೋಷವು ಜಯಮಾಲೆಯೂ ಆಗಿರುವವರೇ, ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ. ಕರ್ತನಲ್ಲೇ ದೃಢವಾಗಿರಬೇಕು, ಕರ್ತನಲ್ಲೇ ಸಂತೋಷ ಪಡಬೇಕು. ಆಗ ನಾವು ದೇವರ ಸ್ವರವನ್ನು ಕೇಳಿದವರಾಗಿರ್ತೀವಿ. ಆಗ ದೇವರ ಕೈಯಲ್ಲಿರ್ತೀವಿ. ಯಾರು ಕಸಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಸೊ ನಮಗೆ ಅನುಭವ ಕೊಡಿ ಅಂತೇಳಿ ಮೊಣಕಲ್ಲು ಹಾಕಿ ನಾವು ಪ್ರಾರ್ಥನೆ ಮಾಡೋಣ. ಕೇಳಿದ ವಾಕ್ಯವನ್ನು ನೆನಪಿಗೆ ತೆಗೆದುಕೊಳ್ಳಿ. ಅಂಗೈಯಲ್ಲಿ ಚಿತ್ರಿಸಿದ್ದೇನೆ ಎಂದು ತಂದೆಯಾದ ದೇವರು ಹೇಳಿದ್ರೆ, ಯೇಸು ಕ್ರಿಸ್ತನು ಹೇಳಿದ್ದು, ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳೋರು. ಯಾರನ್ನ ಅವರು ಹೇಳಿದ್ರು ಆ ಮಾತು ಅಂತ ಹೇಳುವಾಗ ಪೌಲನು ಹೇಳ್ತಾನೆ, ಕರ್ತನಲ್ಲಿ ಸಂತೋಷ ಪಡಿರಿ. ಕರ್ತನಲ್ಲಿ ಸಂತೋಷ ಪಡೋರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ, ದೇವರ ಸ್ವರಕ್ಕೆ ಕಿವಿಗೊಡುವರು ಯಾರಾಗಿರ್ತಾರೆ. ಆ ಕುರಿಗಳು ಯಾರು ಅಂತ ಹೇಳಿದ್ರೆ, ಯಾವುದು ಸತ್ಯವು, ಯಾವುದು ಮಾನ್ಯವು, ಯಾವುದು ನ್ಯಾಯವು, ಯಾವುದು ಶುದ್ಧವು, ಯಾವುದು ಪ್ರೀತಿಕರವು, ಯಾವುದು ಮನೋಹರವು, ಯಾವುದು ಯೋಗ್ಯವು, ಯಾವುದು ಸದ್ಗುಣವು, ಯಾವುದು ಕೀರ್ತಿ ಎಂಬುದನ್ನು ಲಕ್ಷ್ಯಕ್ಕೆ ತಂದುಕೊಳ್ತಾರೋ ಅವರೇ. ನಾವಂತ ಅನುಭವದೊಳಗೆ ಬರಬೇಕು. ದೇವರ ಕೈಯೊಳಗೆ ನಾವು ಇರಬೇಕು ಅಂದರೆ ಈ ಅನುಭವದೊಳಗೆ ಬಂದಿರಬೇಕು. ಆಗಲೇ ದೇವರ ಕೈಯೊಳಗಿಂದ ಯಾರು ಕಸಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇವತ್ತು ನಾವು ತಿಳಿದುಕೊಳ್ಳಬೇಕಾಗಿರೋದು, ಸುಳ್ಳು ಬೋಧಕರು ಅನೇಕರಿದ್ದಾರೆ ಹೊರಗಡೆ, ಅವರಿಗೆ ಹೊಟ್ಟೆಯೇ ದೇವರಾಗಿದೆ. ಆದ್ದರಿಂದ ಪೌಲನು ಹೇಳ್ತಾನೆ, ನಾನು ಮಾಡಿದಂತೆ ನೀವು ಮಾಡಬೇಕು, ಬೇರೆ ಏನಿಲ್ಲ. ಅವ್ರು ಹೇಳುವಂಥ ಮಾತನ್ನ, ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ದೀರ್ಘ ಶಾಂತಿಯಾಯಕನಾದ ದೇವರು ನಿಮ್ಮೊಂದಿಗಿರುವುದು. ದೇವರು ಪೌಲನು ಹೇಳ್ತಾನೆ, ಶಾಂತಿದಾಯಕನಾದ ದೇವರು ನಮ್ಮೊಂದಿಗಿರಬೇಕು ಅಂದ್ರೆ ನಮಗೆ ಅನುಭವ ಬೇಕಾಗಿದೆ. ದೇವರೇ, ನಿನ್ನ ದಾಸನ್ನು ಮರೆಸಿ ನಮ್ಮೊಂದಿಗೆ ಮಾತನಾಡಿದ್ರಿ, ಈ ವಾಕ್ಯಕ್ಕೆ ನಮ್ಮನ್ನು ಸಮರ್ಪಿಸಿಕೊಡುತ್ತಿದ್ದೇವೆ ಎಂದು ಯಾರ್ಯಾರು ಒಪ್ಪಿಸಿಕೊಡುತ್ತಿದ್ದೀರೋ ಅವರೆಲ್ಲರಿಗೆ ದೇವರ ಒಂದು ವಿಶೇಷವಾದ ಕರುಣೆಯನ್ನ, ದೇವರ ಒಂದು ವಿಶೇಷವಾದ ಆಶೀರ್ವಾದವನ್ನ ದಯಪಾಲಿಸುವನಾಗಿದ್ದಾನೆ. ಹೌದು యేసయ్య, ಒಪ್ಪಿಸಿಕೊಟ್ಟಂತ ಸಮರ್ಪಿಸಿಕೊಂಡಂತ ಪ್ರತಿಯೊಬ್ಬರಿಗೂ ಈ ವಾಕ್ಯದ ಅನುಭವದ ಆಶೀರ್ವಾದ ನಿನ್ನ ನಾಮದಲ್ಲಿ, ಯೇಸು ಎಂಬ ನಾಮದಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಯಾರು ನಿನ್ನ ಕೈಯಿಂದ ಕಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾವಾಗ ಎಂದರೆ ನಿನ್ನಲ್ಲಿ ಸಂತೋಷ ಪಡುವರಾಗಿರಬೇಕು. ನಿನ್ನಲ್ಲಿ ನಾವು ಸಂತೋಷ ಪಡುವರಾಗಿರಬೇಕು. ಕರ್ತನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಪೌಲನ ಮಾತಿನಂತೆ ಫಿಲಿಪ್ಪ ಪಟ್ಟಣಕ್ಕೆ ಪೌಲನ ಬರೆಯುವಾಗ ಈ ಮಾತನ್ನೆಲ್ಲ ಹೇಳಿ ತಿಳಿಸಿದನಪ್ಪ. ಇವತ್ತು ಇದೇ ಸ್ಥಳದಲ್ಲಿ, ಇದೇ ಗ್ರಾಮದಲ್ಲಿ ಈ ಜನಗಳಿಗೆ ನೀನು ಹೇಳಿದಂತ ಮಾತು, ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಯಾರಾದರೂ ಒಂದು ವೇಳೆ ಕರ್ತನೆ ಇವತ್ತು ಲೋಕದ ದ್ರವ್ಯಾಸೆಗಳಿಗೆ, ಕರ್ತನೆ యేసయ్య ದುಷ್ಟ ಸಹವಾಸಗಳಿಗೆ ಬಿದ್ದು ಹೋಗಿದ್ದಾರೆ, ಇವತ್ತು ಅವರು ಸರಿಪಡಿಸಿ ತಮ್ಮನ್ನು ಸಮರ್ಪಿಸಿಕೊಂಡವರಾಗಿ ನಿನ್ನಲ್ಲಿ ನೆಲೆಗೊಳ್ಳುವಂತೆ, ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಮಾಡಿಕೊಡು ರಾಜ. ವಾಕ್ಯಕ್ಕಾಗಿ ಬದುಕುವಂತೆ ಕೃಪೆ ಮಾಡಿಕೊಡು. ನಮ್ಮ ರಕ್ಷಕನು ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದನ್ನು ಜೀವ ತಂದೆಯೇ. ಹಲ್ಲೆಲೂಯಾ.